ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ಪ್ರಕರಣ, ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಅಸಹಜ ಪ್ರಕರಣ ದಾಖಲಾಗಿದೆ. ಪ್ರತಿ ಸಾವಿನ ಬಗ್ಗೆ ಪ್ರತ್ಯೇಕ 11 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಸಹಜ ಸಾವು ಪ್ರಕರಣವನ್ನು ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೈಗೆತ್ತಿಕೊಂಡಿದೆ ಪೊಲೀಸ್. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣ, ಅನ್ಯಾಚುರಲ್ ಡೆತ್ನ ಅಡಿಯಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ಪ್ರತಿ ಸಾವಿನ ಬಗ್ಗೆ 11 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಒಂದು ಕಡೆ ಇದೇ ವಿಚಾರ ಕೋರ್ಟ್ನ ಅಂಗಳವನ್ನು ತಲುಪಿದೆ, ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಮುರುಳಿ ಕೊಡ್ತಾರೆ. ಮುರುಳಿ, 11 ಪ್ರಕರಣಗಳು ಪ್ರತಿ ಸಾವಿಗೂ ಕೂಡ ದಾಖಲಾಗಿರುವಂಥದ್ದು. ಈಗ ಒಂದು ಕಡೆ ಜಿಲ್ಲಾಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಇದೇ ವಿಚಾರ ಕೋರ್ಟ್ನ ಗಮನಕ್ಕೂ ಕೂಡ ಹೋಗಿದೆ. ಇದರ ನಡುವೆ ಪೊಲೀಸರ ಇನ್ವೆಸ್ಟಿಗೇಷನ್ ಎಷ್ಟು ಮುಖ್ಯ ಆಗುತ್ತೆ ಮತ್ತು ಯಾಕಾಗಿ ಅಂಥೇಳಿ ಪ್ರೇಮ್, ಏನಾದ್ರೆ ಪ್ರಮುಖವಾಗಿ ಮ್ಯಾಜಿಸ್ಟ್ರೇಟ್ ಅಲ್ಲಿ ತನಿಖೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈಗ ಅಸಹಜ ಸಾವು ಪ್ರಕರಣದೇನು ದಾಖಲೆ ಮಾಡ್ಕೊಂಡಿದ್ರೆ ಆ ದಾಖಲೆ ಮಾಡ್ಕೊಂಡಂತ ಪ್ರಕರಣಗಳನ್ನ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸೋದಿಲ್ಲ. ಯಾಕೆಂದ್ರೆ ಪ್ರತ್ಯೇಕವಾಗಿ ಪ್ರತಿಯೊಂದು ಸಾವಿಗೂ ಕೂಡ ಪ್ರತ್ಯೇಕವಾದ FIR ಅನ್ನ ದಾಖಲು ಮಾಡ್ಕೊಳ್ಬೇಕು, ಅದನ್ನ ನಿಯಮ. ಆ ನಿಯಮದ ಪ್ರಕಾರ ದಾಖಲನ್ನ ಮಾಡ್ಕೊಂಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಅಲ್ಲಿ ತನಿಖೆ ಆಗ್ತಾ ಇದೆ, ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಡ್ತಾರೆ. ಜೊತೆಗೆ ಇಲ್ಲೇ ನಿರ್ಲಕ್ಷ್ಯದ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಕೊಂಡ್ರೆ ಯಾರ ನಿರ್ಲಕ್ಷ್ಯ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ ಅನ್ನ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಈಗಾಗಲೇ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಬಹುತೇಕ ಇವತ್ತು ಸಂಜೆ ಒಳಗಾಗಿ DGIG ಅವರಿಗೆ ಒಂದು ನೋಟಿಸ್ ಅನ್ನು ಕೊಡುವಂಥದ್ದು ಇರ್ಬೋದು, ಜೊತೆಗೆ ನಗರ ಪೊಲೀಸ್ ಆಯುಕ್ತರಿಗೆ ನೋಟಿಸ್ ಅನ್ನು ಕೊಡುವಂಥದ್ದು ಮತ್ತು KSA ಅಧಿಕಾರಿ ಅಂದ್ರೆ ಆ ಮ್ಯಾನೇಜ್ಮೆಂಟ್ ಏನಿದೆ, ಆಡಳಿತ ಮಂಡಳಿಯ ಸಿಬ್ಬಂದಿಗಳೇನಿರ್ತಾರೆ ಅವರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಇಡೀ ಘಟನಾವಳಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು, ಅದರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥ ಒಂದಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಇರುವಂಥದ್ದು, ಇವತ್ತು 2:30ಕ್ಕೆ ಹೈಕೋರ್ಟ್ ಪೀಠ ಯಾವ ರೀತಿಯ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಮತ್ತು ಸರ್ಕಾರಕ್ಕೆ ಯಾವ ನಿರ್ದೇಶನಗಳನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕೆಂದ್ರೆ ಸಾಮಾನ್ಯವಾಗಿ ಸರ್ಕಾರದ ಆದೇಶ ಏನಿರುತ್ತೆ, ಸರ್ಕಾರದ ಆದೇಶವನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅಥವಾ ಪ್ರತ್ಯೇಕವಾಗಿ ಏನಾದರೂ ಆದೇಶವನ್ನ ಮಾಡುವಂತ ಸಾಧ್ಯತೆಗಳಿದೆಯಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದೆ. ಜೊತೆಗೆ ಈಗಾಗಲೇ ಸರ್ಕಾರ ತೆಗೆದುಕೊಂಡಂತ ಮ್ಯಾಜಿಸ್ಟ್ರೇಟ್ ಅಲ್ಲಿ ತನಿಖೆ ಮತ್ತು ಸಾವಿಗೊಳಗಾದಂಥವ್ರಿಗೆ ಈಗಾಗಲೇ 10 ಲಕ್ಷ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ 10 ಲಕ್ಷ ಒಂದು ಪರಿಹಾರ ಧನವನ್ನು ಕೊಟ್ಟಿರುವಂಥದ್ದು. ಅದಾದ ಬಳಿಕ KSA ಇಂದನೂ ಕೂಡ ಒಂದಷ್ಟು ಹಣವನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಹೈಕೋರ್ಟ್ ಪೀಠಕ್ಕೆ ಗಮನಕ್ಕೆ ತರ್ತಾರೆ. ಗಮನಕ್ಕೆ ತಂದ ಸಂದರ್ಭದಲ್ಲಿ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸಂಬಂಧಪಟ್ಟಂತೆ ಏನಾದರೂ ನಿರ್ದೇಶನಗಳನ್ನಾದ್ರೂ ಕೊಡುವಂತ ಸಾಧ್ಯತೆಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.